ಇತ್ತ ಅನುವನ್ನ ಮೀಟ್ ಮಾಡ್ದ ಶಕ್ತಿ. ನೀವ್ಯಾಕೆ ನನ್ನನ್ನ ನೋಡ್ಬೇಕು ಅಂತ ಹೇಳಿದ್ರಿ ಅಂತ ಕೇಳಿದ್ಲು ಅನು. ಅನು, ನಿನ್ಗೆ ನನ್ ಮೇಲ್ ಕೋಪ ಬರ್ಲಿಲ್ವಾ ಅಂದ ಶಕ್ತಿ. ಬರ್ಲಿಲ್ಲ, ನಗು ಬಂತು ಅಷ್ಟೆ. ಅಕ್ಕನನ್ನ ಹೇಗೆ ದಾರಿ ತರಬೇಕು ಅಂತ ನಿಮ್ಗೆ ಚೆನ್ನಾಗ್ ಗೊತ್ತಿದೆ ಅಂದ್ಲು ಅನು. ಹಾಗಾದ್ರೆ ನೀನು ನನ್ನ ಪ್ರೀತಿನ ನಂಬ್ತೀಯ ತಾನೆ ಅಂತ ಕೇಳ್ದ ಶಕ್ತಿ. ನಂಬ್ತೀನಿ, ನಿಮ್ಮನ್ನು ನಂಬ್ತೀನಿ ಅಂತ ಅನು ಮುಗುಳ್ನಗೆಯೊಂದಿಗೆ ಹೇಳಿದ್ಲು. ನೀನ್ ಅಕ್ಕ ಮತ್ತೆ ನಾನು ಮದ್ವೆ ಆಗೋದ್ರಲ್ಲಿ ನಿನ್ಗೇನು ತೊಂದರೆ ಇಲ್ಲ ತಾನೆ ಅಂತ ಕೇಳ್ದ ಶಕ್ತಿ. ಇಲ್ಲ ಸರ್, ನನ್ನ ಅಕ್ಕ ಮದ್ವೆ ಆಗ್ಬೇಕು, ಸಂತೋಷವಾಗಿರ್ಬೇಕು, ಅವಳಿಗೂ ಅಂತ ಒಂದು ಸಂಸಾರ, ಒಬ್ರ ಜೊತೆಗಿರ್ಬೇಕು. ನಮ್ಮ ಅಪ್ಪ ಅಮ್ಮ ತೀರ್ ಹೋದ ದಿನದಿಂದ ಅವಳು ತನಗಾಗಿ ಒಂದು ಚಪ್ಲಿನ ಕೂಡ ತಗೊಂಡಿಲ್ಲ ಸರ್. ಅಮ್ಮನ ತರಹ ನನ್ನನ್ನ ಬೆಳೆಸ್ತವಳು. ಹೀಗೆ ಒಬ್ಳೇ ಇರಬೇಕಾಗುತ್ತೋ ಅಂತ ನನಗೆ ಭಯ ಇತ್ತು. ನೀವಿಬ್ರು ಹೀಗೆ ಪ್ರೀತಿಯಿಂದ ಇರಿ. ನನಗೆ ಒಬ್ಬ ತಮ್ಮನಾಗ್ಲಿ ಅಥವಾ ತಂಗಿ ಆಗ್ಲಿ ಇಲ್ವಲ್ಲ ಅಂತ ಬೇಸರವಿದೆ ಅಂದ್ಲು ಅನು. ಆದ್ರೆ ಇನ್ಮೇಲೆ ನಮ್ಗೆ ನೀನಿದೆಯಲ್ಲ ಹನುಮ, ಹಿತ ನನ್ನನ್ನ ಮದ್ವೆ ಆದ್ರೆ ನಿನಗೆ ಅಸುರಕ್ಷಿತ ಭಾವನೆ ಇರುತ್ತಾ? ನಿಮ್ಮಿಬ್ರನ್ನ ನಾನು ದೂರ ಮಾಡ್ತೀನಿ ಅಂತ ಭಯ ಇದೆಯಾ ಅಂತ ಕೇಳ್ದ ಶಕ್ತಿ. ಇಲ್ಲ, ನಿಮ್ಮೇಲೆ ನನಗೆ ಯಾವುದೇ ಭಯ ಇಲ್ಲ ಅಂತ ನೇರವಾಗಿ ಹೇಳಿದ್ಲು ಅನು. ಶಕ್ತಿಯ ಮುಖದಲ್ಲಿ ಸುಂದರವಾದ ನಗು ಮೂಡಿತು. ಆದರೆ ನಿಮ್ಮ ಕುಟುಂಬದ ಮೇಲೆ ನನಗೆ ನಂಬಿಕೆ ಇಲ್ಲ ಸರ್. ನಿಮ್ಮಮ್ಮ ಅಪ್ಪ ನಮ್ಮನ್ನ ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ಅಕ್ಕನನ್ನು ಒಪ್ಕೊಂಡು ನನ್ನನ್ನು ಒಪ್ಕೊಳ್ದಿದ್ರೆ ಅಕ್ಕ ಅದನ್ನು ತಡ್ಕೊಳ್ಳಲ್ಲ. ಅದೇ ನನ್ನ ಭಯ ಅಂದ್ಲು ಅನು. ಶಕ್ತಿಯ ಮುಖ ಬಾಡಿ ಹೋಯಿತು. ನನ್ನ ಕುಟುಂಬದ ಮೇಲೆ ನಂಬಿಕೆ ಇಲ್ವಾ ಅಥವಾ ನನ್ನ ಅಮ್ಮನ ಮೇಲೆ ನಂಬಿಕೆ ಇಲ್ವಾ ಅಂತ ನೇರವಾಗಿ ಕೇಳ್ದ ಶಕ್ತಿ. ನಿಮ್ಮ ಅಮ್ಮನ ಮೇಲೇನೆ ಸರ್. ಅವರು ಅಂತಸ್ತು ಗೌರವ ಅಂತ ನೋಡ್ತಾರೆ. ನಾಳೆ ನನ್ನ ಅಕ್ಕನಿಗೆ ಕಾಟ ಕೊಟ್ರೆ ಅಂದ್ಲು ಅನು. ಅನು, ನನ್ನಮ್ಮ ಸ್ಟೇಟಸ್ ನೋಡ್ತಾರೆ ಅನ್ನೋದು ನಿಜ. ಆದರೆ ಅವೆಲ್ಲರಿಗಿಂತ ಅವರಿಗೆ ನಾನು ಅಂದರೆ ಪ್ರಾಣ. ನನಗೋಸ್ಕರ ಅವರು ಯಾವುದನ್ನಾದರೂ ಬಿಡ್ತಾರೆ. ನಿನ್ನ ಅಕ್ಕ ಸಂತೋಷವಾಗಿರ್ತಾಳೆ, ನೀವಿಬ್ಬರು ಒಗ್ಗಟ್ಟಾಗಿರ್ತೀರ. ಅದಕ್ಕೆ ನಾನು ಜವಾಬ್ದಾರಿ. ನಿನಗೆ ಒಂದು ಒಳ್ಳೆ ಜೀವನ ರೂಪಿಸಿಕೊಡೋವರೆಗೂ ನೀನು ನಮಗೆ ದೊಡ್ಡ ಮಗಳು ಇದ್ದ ಹಾಗೆ ಅಂದ ಶಕ್ತಿ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಸರ್. ಬೇರೆಯವರ ಮನಸ್ಸನ್ನು ಹೇಗೆ ಕರಗಿಸ್ಬೇಕು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಅಂದ್ಲು ಅನು. ನೀನಿನ್ನೂ ಕೂಡ ಸರ್ ಅಂತಲೇ ಕರಿತಾ ಇದೀಯ, ಭಾವ ಅಂತ ಇನ್ನು ಹಕ್ಕಿನಿಂದ ಕರೀಲಿಲ್ವಲ್ಲ ಅಂತ ದೂರು ನೀಡ್ದ ಶಕ್ತಿ. ಅಕ್ಕ ನಿಮ್ಮನ್ನ ಮದ್ವೆ ಆಗೋಕೆ ಒಪ್ಪಿದ ಮುಂದಿನ ನಿಮಿಷವೇ ಭಾವ ಅಂತ ಕರಿತೀನಿ ಅಂದ್ಲು ಅನು. ಸರಿ ಬಿಡು, ಅಕ್ಕನನ್ನ ಬಿಟ್ಕೊಡೋದ ತಂಗಿ, ತಂಗಿನ ಬಿಟ್ಕೊಡದೇ ಇರೋ ಅಕ್ಕ. ನನಗೆ ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚಾಗ್ತಿದೆ ಅಂದ ಶಕ್ತಿ. ಅನು ಬಾಯ್ ಬಿಟ್ಟು ನಕ್ಳು. ಅನು ಒಪ್ಪಿಗೆ ಸಿಕ್ಕಿದ ಮೇಲೆ ಶಕ್ತಿಗೆ ಮುಕ್ಕಾಲು ಭಾಗ ಕೆಲಸ ಮುಗ್ದಂತೆ ಅನ್ನಿಸ್ತು. ಅಂದಿನಿಂದ ಹಿತ ಹೋಗೋ ಎಲ್ಲ ಕಡೆಗಳಲ್ಲೂ ಶಕ್ತಿ ಅವಳನ್ನು ಹುಡುಕ್ತಾ ಹೋದ. ಅವಳ ಆಫೀಸ್ನಲ್ಲೂ ತುಂಟಾಟ ಮಾಡ್ತಿದ್ದ. ನಾನು ಮತ್ತೆ ಅವಳು ಮದುವೆ ಆಗ್ತಿದ್ದೀವಿ ಅಂತ ಆಫೀಸ್ ತುಂಬ ಸುದ್ದಿ ಹಬ್ಬಿಸ್ದ. ಅದರ ಪರಿಣಾಮವಾಗಿ ಹಿತ ಕೆಲಸ ಕಳ್ಕೊಂಡ್ಳು. ಈಗಾಗಲೇ ಸಂಪೂರ್ಣವಾಗಿ ಕೋಪದಲ್ಲಿದ್ದವಳು ಈಗ ಜೀವನದ ಆಧಾರವಾಗಿದ್ದ ಕೆಲಸವು ಹೋದ್ಮೇಲೆ ಸಿಟ್ಟಿನಿಂದ ಶಕ್ತಿಯ ಜೊತೆಗೆ ಜಗ್ಲಕ್ಕೆ ನಿಂತಳು. ನಿಮಗೆ ಇವಾಗ ಸಂತೋಷ ಆಯ್ತಾ? ನೆಮ್ಮದಿ ಸಿಕ್ತಾ? ಇನ್ಮೇಲೆ ನಿಮಗೆ ಖುಷಿನಾ? ನನ್ನ ಕೆಲಸ ಹೋಯ್ತು, ಇನ್ಮೇಲೆ ನಾವು ಏನು ಮಾಡೋಣ ಅಂತ ಹಿತ ಕಣ್ಣೀರು ಹಾಕ್ತಾ ಕೇಳಿದ್ಲು. ಅವಳ ಕಣ್ಣೀರು ಕಂಡು ಶಕ್ತಿಯ ಮನಸ್ಸು ಮರುಗಿತ್ತು. ಹಿತ, ನೀನತ್ರೆ ನಾನು ಅಳ್ತೀನಿ, ನೀನು ನಕ್ರೆ ನಾನು ನಗ್ತೀನಿ, ನೀನು ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರ್ತೀನಿ. ನಿನ್ನ ವೇದನೆ ನನ್ನ ವೇದನೆ. ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ. ನಿನಗೆ ಬೇರೆ ಕೆಲಸದ ವ್ಯವಸ್ಥೆ ನಾನು ಮಾಡ್ತೀನಿ ಅಂದ ಶಕ್ತಿ. ಏನೂ ಬೇಡ, ನಮ್ಮ ಜೀವನವನ್ನು ನಾವೇ ನೋಡ್ಕೊಳ್ತೀವಿ, ನೀವು ನಿಮ್ಮ ಕೆಲಸ ಮಾತ್ರ ನೋಡಿ ಅಂತ ಕೋಪದಿಂದ ಹೋಗ್ತಿದ್ದವಳ ಕೈ ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದವನು, ನಿನ್ನ ಜೀವನ ನನ್ನ ಜೀವನ ಅಂತ ಬೇರೆ ಬೇರೆ ಇಲ್ಲ, ಮರಿಬೇಡ ಅಂತ ಗಂಭೀರವಾಗಿ ಹೇಳ್ದ ಶಕ್ತಿ. ಹಿತ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿ ಏನೋ ಮಾತಾಡದೆ ಮೌನವಾಗಿ ಹೊರಟು ಹೋದ್ಲು. ಅವಳು ಮನೆಗೆ ಕಾಲಿಡುವಷ್ಟರಲ್ಲೇ ಆಫೀಸ್ನಿಂದ ಫೋನ್ ಬಂತು, ಮತ್ತೆ ಕೆಲ್ಸಕ್ಕೆ ಬರೋ ಅಂತೆ. ಇಲ್ಲ, ನನಗಿನ್ಮೇಲೆ ಅಲ್ಲಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ, ನಾನು ಬರಲ್ಲ ಅಂದ್ಲು ಹಿತ. ಇದು ಶಕ್ತಿಯ ಕೆಲಸವೇ ಅಂತ ಅವಳಿಗೆ ಅನುಮಾನ ಇತ್ತು. ಅವನ ಮೇಲೆ ತಪ್ಪಿಲ್ದಿದ್ರು ಅವನ ಮೇಲೆ ಇಷ್ಟೊಂದು ಕೋಪ ಬರೋಕೆ ಕಾರಣ ಏನು ಅಂತ ಯೋಚಿಸಿದ್ಲು. ಮಾರನೇ ದಿನ ಶಕ್ತಿ ನೇರವಾಗಿ ಹಿತಾಳ ಮನೆಗೆ ಬಂದ. ಹಿತ ಅಂತ ಹೊರಗಿನಿಂದಲೇ ಕೂಗ್ದ. ಹೇಳಿ ಅಂತ ಈ ಬಾರಿ ಶಾಂತವಾಗಿ ಕೇಳಿದ್ಲು ಹಿತ. ಕೆಲಸ ಬೇಡ ಅಂತ ಹೇಳಿದ್ಯಲ್ಲ, ಮುಂದೆ ಏನು ಮಾಡ್ತೀಯ ಅಂತ ಕೇಳ್ದ ಶಕ್ತಿ. ಬೇರೆ ಕಡೆ ಕೆಲ್ಸಕ್ಕೆ ಹೇಳಿದ್ದೀನಿ ಅಂದ್ಲು ಹಿತ. ತಗೋ, ಈ ಆಫೀಸಿಗೆ ಹೋಗು, ಇಲ್ಲಿ ಕೆಲಸನೂ ಇರುತ್ತೆ, ಜೊತೆಗೆ ಸೇಫ್ಟಿ ಕೂಡ ಸಿಗುತ್ತೆ ಅಂತ ಅವನು ನೀಡಿದ ವಿಸಿಟಿಂಗ್ ಕಾರ್ಡನ್ನು ಹಿತ ನಿರಾಕರಿಸದೆ ಪಡ್ಕೊಂಡ್ಳು.
ಅಷ್ಟೇನಾ ಅಂತ ಆಸೆಯಿಂದ ನೋಡ್ತಾ ಶಕ್ತಿ ಹಿಂತಿರುಗುವಾಗ, ಒಳಗಡೆ ಬನ್ನಿ, ಊಟ ಮಾಡ್ಕೊಂಡು ಹೋಗೋರಂತೆ ಅಂತ ಮೃದುವಾದ ಧ್ವನಿಯಲ್ಲಿ ಕರೆದ್ಲು ಹಿತ. ಜಗಳ ಆಡುವಾಗ ಬೇರೆ ದೇಶಕ್ಕೆ ಕೇಳಿಸೋ ಹಾಗೆ ಜಗಳ ಮಾಡ್ತೀಯ. ಇವಾಗ ನೀನು ಮಾತಾಡೋದು ನನಗೆ ಕೇಳಿಸ್ದೇ ಇರೋ ಹಾಗಿದೆ ಅಂದವನು ಅವಳ ಜೊತೆಗೆ ಒಳಗಡೆ ಹೋದ. ತುಂಬ ಸಿಂಪಲ್ ಆದ ಇಡ್ಲಿ ಮತ್ತೆ ಟೊಮೆಟೊ ಚಟ್ನಿ ಕೊಟ್ಲು. ಅದನ್ನು ಅಮೃತದಂತೆ ತಿಂದವನು, ನೀನು ಇವತ್ತ ಕೆಲ್ಸಕ್ಕೆ ಹೋಗಬಹುದು, ನೀನು ಬರ್ತೀಯ ಅಂತ ಅವ್ರಿಗೆ ಗೊತ್ತು ಅಂದ. ಹೋಗ್ತೀನಿ ಅಂದ್ಲು ಹಿತ. ಕೈ ತೊಳೆಯುವಾಗ ನೀರಿನ ಹನಿ ಸಿಡಿದು ಅವಳ ಹಣೆಯ ಮೇಲೆ ಒಂದು ಹನಿ ಬಿತ್ತು. ಅದನ್ನು ತನ್ನ ಬೆರಳಿನಿಂದ ಒರೆಸ್ತವನು, ಮದುವೆ ಊಟ ಯಾವಾಗ ಹಾಕ್ತೀಯಾ ಅಂತ ತುಂಟತನದಿಂದ ಕೇಳ್ದ. ನಿಮಗೆ ಕೆಲಸಕ್ಕೆ ಟೈಮ್ ಆಗ್ತಿದೆ, ಹೊರಡಿ ಅಂದ್ಲು ಹಿತ. ಹೊರಡು ಅಂತ ನನ್ನ ಮನಸ್ಸು ಹೇಳ್ತಿಲ್ಲ, ಕಾಲು ಕದಲ್ತಿಲ್ಲ ಅಂತ ಪ್ರೀತಿಯಿಂದ ಹೇಳಿದವನನ್ನ ಕಂಡು ಹಿತಾಗೆ ಮೈ ನಡುಗೋಕೆ ಶುರುವಾಯಿತು. ಅವಳು 2 ಹೆಜ್ಜೆ ಹಿಂದೆ ಸರಿದಾಗ ಶಕ್ತಿ ಒಂದೊಂದೇ ಹೆಜ್ಜೆ ಅವಳ ಹತ್ರಕ್ಕೆ ಬಂದ. ಹೋಗೋಕೆ ದಾರಿ ಇಲ್ಲದೆ ಹಿತ ಗೋಡೆಗೆ ಒರಗಿ ಉಸಿರು ಬಿಡ್ತಾ ನಿಂತಳು. ಅವಳನ್ನ ತುಂಬ ಹತ್ತಿರವಾಗಿ ಸಮೀಪಿಸಿದವನು ಅವಳ ಬಟ್ಟೆಗೆ ಅಂಟಿದ್ದ ನೀರನ್ನ ತನ್ನ ಕೈಯಿಂದ ಒರೆಸ್ಬಿಟ್ಟು, ಮನೆಯನ್ನ ಒಳಗಡೆಯಿಂದ ಲಾಕ್ ಮಾಡ್ಕೊ, ನಾನು ಹೊರಡ್ತೀನಿ ಅಂತ ಹೇಳ್ದ. ಅವಳ ಸ್ಥಿತಿಯನ್ನ ಕಂಡು ಒಂದು ಸಣ್ಣ ನಗುವಿನೊಂದಿಗೆ ಅಲ್ಲಿಂದ ಹೊರಟ ಶಕ್ತಿ. ಹಿತ ಮುಖ ಎಲ್ಲ ಕೆಂಪಗಾಯ್ತು. ನಾನೇ ಲೂಸ್ ತರಹ ತುಂಬ ಓವರ್ ಆಗಿ ಮಾಡಿಬಿಟ್ಟೆ ಅಂತ ತನ್ನ ತಲೆಗೆ ತಾನೇ ಹೊಡ್ಕೊಂಡ್ಲು. ಶಕ್ತಿ ಶಿಫಾರಸು ಮಾಡಿದ ಕೆಲಸಕ್ಕೆ ಅಂದೇ ಹೊರಟ್ಲು. ಅವಳಿಗೆ ಯಾವುದೇ ಪ್ರಶ್ನೆ ಕೇಳದೆ ಕೆಲಸಕ್ಕೆ ಸೇರಿಸ್ಕೊಂಡ್ರು. 2 ದಿನ ಯಾವುದೇ ತೊಂದರೆ ಇಲ್ಲದೆ ಕಳೆದ್ವು. ಆದರೆ ಅನು ಕಾಲೇಜಿಗೆ ಹೋಗಿ ಮನೆಗೆ ಮರಳೋಕ್ಕಾಗದೆ ಸಿಕ್ಕಿಬಿದ್ಲು. ಅವಳ ಕಾಲೇಜು ಸುತ್ತಮುತ್ತ ದೊಡ್ಡ ಗಲಭೆ ನಡೀತಿತ್ತು. ಹಿತ ಗಾಬರಿ ಆದ್ಲು. ಅಲ್ಲಿಗೆ ಆಟೋ ಕೂಡ ಹೋಗ್ತಿರ್ಲಿಲ್ಲ, ಬಸ್ ಹೋಗೋ ಸ್ಥಿತಿಯಲ್ಲೇ ಇರಲಿಲ್ಲ. ಅವಳ ಹತ್ರ ಸ್ವಂತ ಗಾಡಿ ಕೂಡ ಇರಲಿಲ್ಲ. ಹುಚ್ಚು ಹಿಡ್ದಂತಾಯ್ತು ಹಿತಾಗೆ. ಅಳ್ತಾ ಅಳ್ತಾ ಪ್ರಜ್ಞೆ ತಪ್ಪೋ ಸ್ಥಿತಿಯಲ್ಲಿದ್ಲು. ತಾಯಿಯಂತೆ ತವಕಿಸಿದ್ಲು, ಅಕ್ಕನಾಗಿ ತುಡಿದ್ಲು. ಮೂಲೆಯಲ್ಲಿ ಕೂತು ಹಿತ ಅಳ್ತಿದ್ದಾಗ ಅಕ್ಕ ಅಂತ ಅನು ಕರೆದ ಧ್ವನಿ ಕೇಳಿ ನಂಬೋಕಾಗದೆ ಕಣ್ಬಿಟ್ಟಾಗ ಅನು ಎದುರಿಗಿದ್ಲು. ಅವಳನ್ನ ಅಪ್ಕೊಂಡ್ಲು. ಅನು ಅನು ನಿನಗೇನೂ ಆಗಿಲ್ಲ ತಾನೆ, ಚೆನ್ನಾಗಿದ್ಯಾ ಅಂತ ಕೇಳಿದ್ಲು ಹಿತ. ಅಕ್ಕ, ನಾನು ಚೆನ್ನಾಗಿದ್ದೀನಿ, ಭಾವ ಬಂದು ನನ್ನನ್ನು ಕರ್ಕೊಂಡು ಬಂದರು ಅಂದ್ಲು ಅನು. ತಂಗಿಯನ್ನ ಬಿಟ್ಟು ಬಾಗಿಲಿಗೆ ಹೊರಗಿ ಅತ್ತು ಮುಖವೆಲ್ಲ ಊದ್ಕೊಂಡಿದ್ದ ಹಿತಾಳನ್ನ ನೋಡ್ತಿದ್ದ ಶಕ್ತಿ. ಅವಳ ಅಳು ತಡೆಯೋಕ್ಕಾಗ್ದವನು ಏನೂ ಮಾತಾಡದೆ ಹಿಂದಿರುಗಿದಾಗ ಹಿತ ಯಾವುದನ್ನು ಯೋಚಿಸದೆ ಓಡ್ ಹೋಗಿ ಶಕ್ತಿ ಬೆನ್ನನ್ನ ಅಪ್ಕೊಂಡು ಅವನ ಬೆನ್ನ ಮೇಲೆ ಮುಖ ಇಟ್ಕೊಂಡ್ಲು. ಶಕ್ತಿಗಂತೂ ನಂಬೋಕೆ ಸಾಧ್ಯ ಆಗಲಿಲ್ಲ. ತನ್ನ ಸೊಂಟವನ್ನು ಬಳಸಿ ಬೆನ್ನ ಮೇಲೆ ಪಸರಿಸಿದ ಅವಳ ಕೈಗಳನ್ನು ಕಂಡು ಸಂಪೂರ್ಣವಾಗಿ ನಂಬ್ದ. ಅವಳ ಕೈಗಳನ್ನು ಬಿಡಿಸಿ ಬೆರಳುಗಳೊಂದಿಗೆ ಬೆರಳು ಪೋಣಿಸ್ತವನು, ಹಿತ ಅಂತ ಪ್ರಾಣ ಕರಗೋ ಧ್ವನಿಯಲ್ಲಿ ಕರೆದ ಶಕ್ತಿ. ಅವಳು ಏನೂ ಮಾತಾಡದೆ ತನ್ನ ಕೆನ್ನೆಯನ್ನ ಅವನ ಬೆನ್ನ ಮೇಲೆ ತೇದ್ಲು. ಶಕ್ತಿ ಅವಳನ್ನ ಒಂದು ರಾಟೆಯಂತೆ ಸುತ್ತಿಸಿ ಮುಂದೆ ಎಳ್ಕೊಂಡ. ತುಂಬ ಸಂತೋಷ ಆಗ್ತಿದೆ ಹಿತ, ನನ್ನ ಜೀವನದ ಪ್ರಮುಖ ದಿನ ಇದು, ನನ್ನ ಜೀವನನ ಪೂರ್ತಿಯಾಗಿ ಅನುಭವಿಸಿದ ದಿನ ಅಂತ ಅವಳ ಹಣೆಗೆ ಮುತ್ತಿಟ್ಟ. ಹಿತ ಶಕ್ತಿಯನ್ನ ಅಪ್ಕೊಂಡಾಗ ಅನು ಸಂಕೋಚದಿಂದ ರೂಮ್ ಒಳಗಡೆ ಹೋದ್ಲು. ಇವತ್ತು ನೀವು ಮಾಡಿದ್ದು ದೊಡ್ಡ ಸಾಧನೆ. ಅವಳ ಬಾಯಿ ಮೇಲೆ ತನ್ನ ಬೆರಳಿಟ್ಟು ಮುಚ್ಚಿದವನು, ಅನು ನಮ್ಮ ಮಗಳು, ಅವಳ ಸಂಪೂರ್ಣ ಜವಾಬ್ದಾರಿ ಇನ್ಮೇಲೆ ನನ್ನದು, ನೀನು ಜಾಸ್ತಿ ಚಿಂತೆ ಮಾಡಬೇಡ ಅಂದ ಶಕ್ತಿ. ಅವಳಿಗೆ ಅದು ಕೇವಲ ಮಾತು ಅನ್ನಿಸ್ಲಿಲ್ಲ, ಅವನ ಭಾವನೆ ಅಂತ ತಿಳಿತು. ಹ್ಞೂ ಅಂತ ಮೆಲ್ಲನೆ ತಲೆ ಅಲ್ಲಾಡಿಸಿದ್ಲು ಹಿತ. ಅನು ನಮ್ಮ ಜೊತೆಗೆ ಇರಬೇಕು, ನನಗೆ ಅದು ಮಾತ್ರ ಸಾಕು ಎಂದ ಅವಳ ಧ್ವನಿಯಲ್ಲಿ ಭಯ ಎದ್ದು ಕಾಣಿಸ್ತಿತ್ತು. ಅವಳು ನಮ್ಮ ಜೊತೆಗೆ ಇರ್ತಾಳೆ, ಮದುವೆ ಮಾಡಿದ್ರು ನಮ್ಮ ಜೊತೆಗೆ ಇರುವಂಥ ಹುಡುಗನನ್ನೇ ನೋಡ್ತೀನಿ ಅಂತ ಶಕ್ತಿ ದೃಢವಾದ ಧ್ವನಿಯಲ್ಲಿ ಹೇಳ್ದ. ನಿಮ್ಮ ಮನೆಯಲ್ಲಿ ನಮ್ಮನ್ನು ಒಪ್ಕೊಳ್ತಾರಾ ಅಂದ್ಲು ಹಿತ. ಖಂಡಿತ ಒಪ್ಕೊಳ್ತಾರೆ. ನನ್ನ ಅಮ್ಮನಿಗೆ ನಾನೇ ಎಲ್ಲ, ಅವರು ನಿನ್ನನ್ನು ಮಗುವಿನಂತೆ ನೋಡ್ಕೊಳ್ತಾರೆ. ಅದೇ ರೀತಿ ನನಗೂ ನನ್ನ ಅಮ್ಮ ಅಂದರೆ ಪ್ರಾಣ, ನೀನು ಅವರನ್ನು ಚೆನ್ನಾಗಿ ನೋಡ್ಕೊಳ್ತೀಯ ಅಲ್ವಾ ಅಂತ ಕೇಳ್ದ ಶಕ್ತಿ. ಅದು ನನ್ನ ಕುಟುಂಬ, ನನ್ನ ಕೈಲಾದಷ್ಟು ತಾಳ್ಮೆಯಿಂದ ನಿಧಾನವಾಗಿ ನೋಡ್ಕೋತೀನಿ ಅಂತ ಭರವಸೆ ನೀಡಿದ್ಲು ಹಿತ. ಅಲ್ಲಿ ತಾನು ಅನುಭವಿಸಲಿರೋ ಕಷ್ಟಗಳು ಮತ್ತು ಅವಮಾನಗಳ ಬಗ್ಗೆ ಅರಿಯದೆ ಮನಸ್ಸಿನೊಳಗಡೆ ಪ್ರೀತಿಯ ಮೆರವಣಿಗೆ ಹೊರಟಿದ್ದ ಶಕ್ತಿ ತನ್ನ ಬಡಿತಾ ಇದ್ದ ಹೃದಯದ ಮೇಲೆ ಅವಳ ಕೈ ಇಟ್ಟು ಒತ್ತಿ, ಇದು ನಿನಗಾಗಿ ಮಾತ್ರ ಬಡಿಯುತ್ತೆ, ಈಗ ಮಾತ್ರ ಅಲ್ಲ, ಈ ಮೈಯಲ್ಲಿ ಉಸಿರಿರೋವರೆಗೂ ಅಂತ ಭಾವನಾತ್ಮಕವಾಗಿ ಹೇಳ್ದ ಶಕ್ತಿ.
ಪ್ರೀತಿಯ ಆಳದಲ್ಲಿ ಅವಳ ಕಣ್ಣುಗಳಲ್ಲಿ ಕಳೆದು ಹೋದವನು, ಅನು ಇದ್ದಾಳೆ, ನಾನು ಇನ್ನು ಹೊರಡ್ತೀನಿ, ನೀವು ಹುಷಾರಾಗಿರಿ, ನಾನು ಊಟ ಆರ್ಡರ್ ಮಾಡಿದ್ದೀನಿ, ಬಂದಮೇಲೆ ಇಬ್ಬರು ಸೇರಿ ಊಟ ಮಾಡಿ, ನೀನು ತುಂಬ ಸುಸ್ತಾಗಿದೆಯಾ, ಚೆನ್ನಾಗಿ ರೆಸ್ಟ್ ತಗೋ ಅಂತ ಪ್ರೀತಿಯಿಂದ ಹೇಳ್ದ. ಅನು, ನಾನು ಹೊರಡ್ತೀನಿ ಅಂದ ಶಕ್ತಿ. ಅಷ್ಟರಲ್ಲಿ ರೂಮ್ನಿಂದ ಓಡ್ ಬಂದ ಅನು, ತುಂಬ ಥ್ಯಾಂಕ್ಸ್ ಭಾವ, ನೀವು ಬರಲಿಲ್ಲ ಅಂದರೆ ಇವತ್ತು ನಾನು ಮನೆಗೆ ಬರೋಕೆ ಆಗ್ತಿರ್ಲಿಲ್ಲ ಅಂದ್ಲು. ನಾನೇನು ಹೊರಗಡೆನಲ್ಲ, ಇನ್ಮೇಲೆ ನಿಮಗೆ ಯಾವುದೇ ತೊಂದರೆ ಬಂದರೂ ನಾನು ಬರ್ತೀನನು, ಧೈರ್ಯವಾಗಿರಿ ಅಂತ ಶಕ್ತಿ ಹಿತಾಗೆ ಕಣ್ಣುಗಳಲ್ಲೇ ವಿದಾಯ ಹೇಳಿ ಹೊರಟ. ಇಬ್ಬರ ಪ್ರೀತಿಯು ಮಗುವಿನಂತೆ ಸುಂದರವಾಗಿ ಬೆಳೀತಿತ್ತು. ಪ್ರತಿದಿನ ಹಿತ್ತಾಳನ್ನು ಶಕ್ತಿಯೇ ಬಂದು ಕರ್ಕೊಂಡು ಹೋಗ್ತಿದ್ದ. ಇದನ್ನು ನೋಡಿ ಅಕ್ಕಪಕ್ಕದವರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಕೂಡ ಇತ್ತು. ಜನ ಅದ್ರ ಜೊತೆಗೆ ಆಡ್ಕೊಳ್ಳೋಕೆ ಕೂಡ ಶುರು ಮಾಡಿದ್ರು. ಹೆಣ್ಮಕ್ಳು ಇಬ್ಬರೇ ಇರೋ ಮನೆಗೆ ಒಬ್ಬ ಗಂಡಸು ಒಳ್ಳೆ ಮನಸ್ಸಿನಿಂದ ಬಂದು ಹೋದರೂ ಕೆಲವರು ಅದನ್ನು ತಪ್ಪಾಗೆ ಬಿಂಬಿಸ್ತಾರೆ. ಏನಾಯ್ತು ಹಿತ, ಒಂದು ರೀತಿ ಇದೆಯಾ ಅಂತ ಕೇಳ್ದ ಶಕ್ತಿ. ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅನ್ಲು ಹಿತ. ಸುಳ್ಳು ಹೇಳ್ಬೇಡ, ನಿನ್ನ ಮುಖ ಬದಲಾದ್ರೆ ನನಗೆ ಗೊತ್ತಾಗತ್ತೆ, ನೀನು ಬೇಸರದಲ್ಲಿದೆಯಾ ಅಲ್ವಾ ಅಂತ ಕೇಳ್ದ ಶಕ್ತಿ. ಅವನ ಅರ್ಥ ಮಾಡ್ಕೊಳ್ಳೋ ಗುಣಕ್ಕೆ ಹಿತ ಖುಷಿಪಟ್ಲು. ನೀವು ನನ್ನನ್ನು ಇಷ್ಟೊಂದು ಅರ್ಥ ಮಾಡ್ಕೊಂಡಿರೋದು ನನಗೆ ಹೆಮ್ಮೆ ಮತ್ತು ಸಂತೋಷ ತಂದಿದೆ ಅಂದ್ಲು. ಅದಿರಲಿ, ಈಗ ವಿಷಯ ಬದಲಿಸ್ದೆ ನಿಜ ಹೇಳು ಅಂತ ಕೇಳ್ದ ಶಕ್ತಿ. ಹಿತ ಶಕ್ತಿಯ ಹೆಗಲ ಮೇಲೆ ವಾಲಿ, ಅಕ್ಕಪಕ್ಕದವರು ಒಂದು ರೀತಿ ಮಾತಾಡ್ತಿದ್ದಾರೆ, ಇಲ್ಲಿವರೆಗೆ ನಾನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ, ಆದರೆ ಇವತ್ತು ಅನು ಹೋಗೋವಾಗ ಎಲ್ಲರೂ ಒಂದು ರೀತಿ ಮಾತಾಡ್ತಿದ್ರು ಅಂತ ಕಣ್ಣೀರು ಹಾಕಿದ್ಲು ಹಿತ. ಶಕ್ತಿಗೆ ವಿಷಯ ಅರ್ಥ ಆಯಿತು. ಇಬ್ಬರು ಹೆಣ್ಮಕ್ಳು ಇರೋ ಮನೆಗೆ ತಾನು ಬಂದು ಹೋಗೋದ್ರಿಂದ ಜನ ಹೇಗೆ ಮಾತಾಡ್ತಾರೆ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅವಳನ್ನು ಹತ್ತಿರ ಹೇಳ್ಕೊಂಡು ಅವಳ ಹಣೆಗೆ ಹಣೆ ಇಟ್ಟು, ಬೇಗ ಇದಕ್ಕೆಲ್ಲ ಒಂದು ಮುಕ್ತಾಯ ಹಾಡ್ತೀನಿ, ನೀನು ಚಿಂತೆ ಮಾಡಬೇಡ, ನನ್ನ ಹಿತ ಯಾವತ್ತೂ ಅಳಬಾರ್ದು, ಅವಳ ಮುಖ ಯಾವತ್ತೂ ಬಾಡಬಾರ್ದು ಅಂತ ಅವಳ ತುಟಿಗಳಿಗೆ ಮುತ್ತಿಟ್ಟ ಶಕ್ತಿ. ಶಕ್ತಿ ಮುತ್ತಿಡ್ತಾನೆ ಅಂತ ನಿರೀಕ್ಷಿಸಿದ ಹಿತ ಕಣ್ಣುಗಳನ್ನು ಅರಳಿಸಿ ಅವನಿಗೆ ಶರಣಾದ್ಲು. ಆ ಮುತ್ತು ದೀರ್ಘವಾಗಿ ಸಾಗಿತ್ತು. ಮೆಲ್ಲನೆಯ ಮುತ್ತು ಗಾಢವಾದಾಗ ಅವಳಿಗೆ ಉಸಿರು ಕಟ್ಟಿದಂತಾಯ್ತು. ತಡಬಡಾಯಿಸ್ದ ಅವನನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು. ಅವನು ಅವಳ ತುಟಿಯಿಂದ ತುಟಿಯನ್ನು ಸರಿಸಿ, ಸಕ್ಕರೆಗಿಂತ ನೀನೇ ಹೆಚ್ಚು ಸಿಹಿಯಾಗಿದೆಯಾ ಅಂತ ತುಂಟನಾಗಿ ಅಂದಿಗೆ ಹೇಳ್ದ. ಅವನನ್ನು ನೇರವಾಗಿ ನೋಡೋಕಾಗದೆ ನಾಚಿಕೆಯಿಂದ ಅವನ ಎದೆ ಮೇಲೆ ಹೂವಿನಂತೆ ವಾಲಿದ್ಲು ಹಿತ. ಶಕ್ತಿ ಮೆಲ್ಲಗೆ ನಕ್ರು ಅವನ ಮೈ ನಡುಕ್ತಿತ್ತು. ತನ್ನ ಎದೆಯಲ್ಲಿ ಸ್ಥಾನ ಪಡೆದವಳ ತಲೆಗೆ ಮುತ್ತಿಟ್ಟ. ನಿನಗೊಂದು ಸರ್ಪ್ರೈಸ್ ಇದೆ ಹಿತ ಅಂದ. ಅದೇನು ಅಂತ ಕೇಳಿದ್ಲು ಹಿತ. ಮೊದಲೇ ಹೇಳಿದ್ರೆ ಅದು ಸರ್ಪ್ರೈಸ್ ಆಗಿರಲ್ವಲ್ಲ ಅಂದ ಶಕ್ತಿ. ಹೋಗಿ ಅಂತ ನಾಚಿಕೆಯಿಂದ ಮುಖ ಮರೆಸ್ಕೊಂಡ್ಲು ಹಿತ. ನೀನು ಇದೇ ರೀತಿ ಸಂತೋಷವಾಗಿರು, ಉಳ್ದಿದ್ದನ್ನು ನಾನು ನೋಡ್ಕೊಳ್ತೀನಿ ಅಂತ ಜೇನಿನಂತಹ ಧ್ವನಿಯಲ್ಲಿ ಹೇಳ್ದ ಶಕ್ತಿ. ಹಿತ ತಂಗಿಗಾಗಿ ಮತ್ತೆ ತನಗಾಗಿ ಅಡುಗೆ ಮಾಡ್ತಿರೋವಾಗ ಮನೆಯ ಕಾಲಿಂಗ್ ಬೆಲ್ ಸದ್ದು ಮಾಡಿತ್ತು. ಅನು, ಯಾರು ಅಂತ ನೋಡು, ನಾನು ಚಟ್ನಿ ಒಗ್ಗರಣೆಗೆ ಹಾಕಬೇಕು ಅಂದ್ಲು ಹಿತ. ಅನು ವೇಗವಾಗಿ ಓಡ್ ಹೋಗಿ ಬಾಗ್ಲು ತೆರೆದ್ರೆ ಹೊರಗಡೆ ಶಕ್ತಿ ತನ್ನ ಕುಟುಂಬದೊಂದಿಗೆ ನಿಂತಿದ್ದ. ಶಕ್ತಿಯ ಪೋಷಕರನ್ನ ಕಂಡು ಅನು ಸಂತೋಷದಿಂದ ಆಶ್ಚರ್ಯಚಕಿತಳಾದ್ಲು. ಬನ್ನಿ ಬನ್ನಿ, ಒಳಗಡೆ ಬನ್ನಿ ಅಂತ ಎಲ್ಲರನ್ನ ಸ್ವಾಗತಿಸಿ ಕುತ್ಕೊಳ್ಳೋಕೆ ಕುರ್ಚಿ ಹಾಕಿದ್ಲು ಅನು. ಒಗ್ಗರಣೆ ಸದ್ದು ಕೇಳಿ ಶಕ್ತಿ, ಹಿತ ಅಡುಗೆ ಮಾಡ್ತಿದ್ದಾಳ ಅಂತ ಕೇಳ್ದ. ಶಕ್ತಿಯ ಧ್ವನಿ ಕೇಳಿ ಓಡಿ ಬಂದ ಹಿತ ತನ್ನ ಮಾವ ಮತ್ತೆ ಅತ್ತೆಯನ್ನ ಕಂಡು ಅಲ್ಲಿಯೇ ಸ್ತಬ್ಧಳಾಗಿ ನಿಂತ್ಲು. ಕಣ್ಣುಗಳನ್ನ ಮಾತ್ರ ಶಕ್ತಿ ಕಡೆಗೆ ತಿರುಗಿಸಿದ್ಲು. ಅವನು ಮೆಲ್ಲನೆ ನಕ್ಕ. ಬನ್ನಿ ಅತ್ತೆ, ಬನ್ನಿ ಮಾವ ಅಂತ ಇಬ್ಬರನ್ನು ಸ್ವಾಗತಿಸಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ಲು. ಅವರು ಅವಳ ತಲೆಯನ್ನ ಸಾವರಿ ಆಶೀರ್ವದಿಸಿದ್ರು. ಕನಕ ಹೆಚ್ಚೇನು ಮಾತಾಡಲಿಲ್ಲ, ಆದರೆ ಅಮರೇಶ್ ಮಾತಾಡಿದ್ರು. ಶಕ್ತಿ ಲವ್ ಮಾಡ್ತಿದ್ದೀನಿ ಅಂದಾಗ ನನಗೆ ನಂಬಿಕೆನೇ ಇರಲಿಲ್ಲ ಮಗು, ಅವನು ಅಮ್ಮನ ಹುಚ್ಚು, ಅಮ್ಮ ಹೇಳಿದ ಹುಡುಗಿನೇ ಮದುವೆ ಆಗ್ತಾನೆ ಅಂದ್ಕೊಂಡಿದ್ದೆ ಅಂತ ಮುಕ್ತವಾಗಿ ಹೇಳಿದ್ರು. ಅದಕ್ಕೆ ಏನು ಹೇಳಬೇಕು ಅಂತ ತಿಳಿದೆ ಹಿತ ಶಕ್ತಿನ ನೋಡಿದ್ಲು. ಅವನು ಸುಮ್ಮನಿರು ಅನ್ನುವಂತೆ ಕಣ್ಣು ಸನ್ನೆ ಮಾಡ್ದ. ಯಾರನ್ನ ಮದುವೆ ಆದರೆ ಏನು, ಶಕ್ತಿ ನನ್ನ ಮಗನೇ, ನನಗೆ ಅವನ ಸಂತೋಷವೇ ಮುಖ್ಯ, ಅವನ ಇಷ್ಟವೇ ನನಗೆ ದೊಡ್ಡದು. ನಾನು ಅಂದ್ಕೊಂಡಿದ್ದು ನಡೀಲಿಲ್ಲ ಅಂತ ನಂಗೆ ಬೇಸರ ಇಲ್ಲ. ನೀನೇ ನನ್ನ ಮನೆಯ ಸೊಸೆ, ನೀನು ತುಂಬ ಹೆದರ್ತೀಯ ಅಂತ ನನ್ನ ಮಗ ಹೇಳ್ದ. ನೀನು ಯಾಕೆ ಹೆದರ್ತೀಯ? ನನ್ನ ಮಗ ನಿರ್ಧಾರ ಮಾಡಿದ್ರೆ ಅದು ನಾನು ಮಾಡ್ದಂತೆ. ಬೇಗ ನಿಮ್ಮ ಮದುವೆ ನಡೆಯುತ್ತೆ. ನಿನ್ನ ತಂಗಿ ಎಲ್ಲಿದ್ದಾಳೆ ಅಂತ ಕನಕ ಗಂಭೀರ ಧ್ವನಿಯಲ್ಲಿ ಕೇಳಿದ್ರು. ಬಂದೆ, ಟೀ ತಗೊಳ್ಳಿ ಅಂತ ಬಂದ್ಲು ಅನು.
ಇಬ್ರು ಸುಂದರವಾಗಿದ್ದೀರಾ, ನೀನೇ ಅಕ್ಕನ ಹಾಕಾಣ್ತೀಯ ಅಂತ ಕನಕ ಹೇಳಿದಾಗ ನನಗಾಗಿ ದುಡಿದು ಅಕ್ಕ ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ ಅಂದ್ಲು ಅನು. ತುಂಬ ಪ್ರೀತಿಯ ಅಕ್ಕ ತಂಗಿರು ನೀವು ಅಂದ್ರು ಅಮರೇಶ್. ನನಗೆ ನನ್ನ ಅಕ್ಕನೇ ಪ್ರಾಣ ಅಂಕಲ್, ಅವಳ ಸಂತೋಷವೇ ನನ್ನ ಸಂತೋಷ ಅಂತ ಹೆಮ್ಮೆಯಿಂದ ಹೇಳಿದ್ಲು ಅನು. ನಿಮ್ಮ ಪ್ರೀತಿ ನಮಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಅಮರೇಶ್ ಸಂತೋಷಪಟ್ರು. ಕನಕ ಹೆಚ್ಚಾಗಿ ಬೆರೆದಿದ್ರು ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ. ಮದುವೆ ಬಗ್ಗೆ ಮಾತಾಡಿದ್ರು. ಹಿತ ಮುಂದಿನ ತಿಂಗಳು ಮದುವೆ ಇಟ್ಕೊಳ್ಳೋಣವಾ ಅಂತ. ಸರಿ ಅತ್ತೆ ಅಂತ ಕೂಡಲೇ ಒಪ್ಕೊಂಡ್ಲು ಹಿತ. ತುಂಬ ಒಳ್ಳೆಯದು, ಮದುವೆ ಕೆಲಸಗಳನ್ನೆಲ್ಲ ನಾವು ನೋಡ್ಕೊಳ್ತೀವಿ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಅಕ್ಕಪಕ್ಕದವರು ಇನ್ಮೇಲೆ ಏನಾದರೂ ಮಾತಾಡಿದ್ರೆ ನೀನು ಕನಕ ಅವ್ರ ಮನೆ ಸೊಸೆ, ಶಕ್ತಿಯ ಹೆಂಡತಿ ಅಂತ ಧೈರ್ಯವಾಗಿ ಹೇಳು ಅಂತ ಗತ್ತಿನಿಂದ ಹೇಳಿದ್ರು ಕನಕ. ಕನಕ ಅವರ ಗಾಂಭೀರ್ಯವನ್ನು ಕಂಡು ಹಿತ ಮತ್ತೆ ಅನು ಆಶ್ಚರ್ಯಪಟ್ರು. ಶಕ್ತಿ ಹಿತಾಳನ್ನು ನೋಡಿ ಕಣ್ಣು ಮಿಟುಕಿಸಿ ನಕ್ಕ. ಕನಕ ಹೇಳ್ದಂತೆ ಅಷ್ಟೇ ವೇಗವಾಗಿ ಮದುವೆ ಕೆಲಸಗಳನ್ನು ಶುರು ಮಾಡಿದ್ರು. ಶಕ್ತಿಗಂತೂ ಆಶ್ಚರ್ಯ ಆಯಿತು. ಅಮ್ಮ ಯಾಕೆ ಇಷ್ಟು ಅವಸರ ಮಾಡ್ತಿದ್ದಾರೆ, ಇನ್ನೂ ಸ್ವಲ್ಪ ದಿನ ಹೋಗಲಿ, ನಾನು ಅವಳ ಜೊತೆಗೆ ಇನ್ನೂ ಸ್ವಲ್ಪ ಸಮಯ ಕಳಿಬೇಕು ಅಂದ ಶಕ್ತಿ. ಮದುವೆ ಆದಮೇಲೆ ಜೊತೆಯಲ್ಲೇ ಇರಬಹುದು, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಈಗಾಗಲೇ ಜಾಸ್ತಿ ಮಾತಾಡಿದ್ರೆ ಆಮೇಲೆ ಮದುವೆ ಆದಮೇಲೆ ಮಾತಾಡೋಕೆ ವಿಷಯ ಇರಲ್ಲ. ಅಮ್ಮ ಏನೇ ಮಾಡಿದ್ರು ನಿನ್ನ ಒಳ್ಳೆಯದಕ್ಕೆ ಮಾಡ್ತೀನಿ ಅಂತ ಕನಕ ವಿಷಯನ ಮುಕ್ತಾಯಗೊಳಿಸಿದ್ರು. ಹೀಗೆ ದಿನಗಳು ಕಳೆದು ಮದುವೆ ದಿನವೂ ಬಂತು. ಅಗ್ನಿಸಾಕ್ಷಿಯಾಗಿ ದೊಡ್ಡವರ ಆಶೀರ್ವಾದದೊಂದಿಗೆ ಶಕ್ತಿ ಹಿತಾಳನ್ನು ತನ್ನ ಹೆಂಡತಿಯಾಗಿ ಮಾಡಿಕೊಂಡ. ಇಬ್ಬರಲ್ಲೂ ಸಂತೋಷ ಉಕ್ಕಿ ಹರಿತಿತ್ತು. ಶಕ್ತಿಯ ಮೊದಲ ಪ್ರೀತಿ, ನೋಡಿದ ಕ್ಷಣದಲ್ಲೇ ಹುಟ್ಟಿದ ಪ್ರೀತಿ ಗೆದ್ದಿದ್ದಕ್ಕೆ ಅವನಿಗೊಂದು ಜಯ ಸಿಕ್ತಂತಾಗಿತ್ತು. ಇಬ್ಬರ ಮುಖದಲ್ಲೂ ಹೊಸ ಕಳೆ ಇತ್ತು. ಅಯ್ಯೋ, ಎಲ್ಲರೂ ನಮ್ಮನ್ನೇ ನೋಡಿ ರೇಗಿಸ್ತಿದ್ದಾರೆ, ಪ್ಲೀಸ್ ನೀವು ಆ ಕಡೆ ನೋಡಿ ಅಂತ ಹಿತ ನಾಚಿಕೆಯಿಂದ ಹೇಳಿದ್ದು ಶಕ್ತಿಗೆ. ಯಾರು ನೋಡಿದ್ರೆ ನನಗೇನು ಹಿತ, ನಾನು ನಿನ್ನನ್ನೇ ನೋಡ್ತೀನಿ. ನನ್ನನ್ನು ಕದ್ದ ದೇವತೆ ನೀನು. ಈ ಕ್ಷಣ ನನ್ನ ಬದುಕಿನ ಅದ್ಭುತ ದಿನ. ಇಂತಹ ದಿನ ನಾನು ನಿನ್ನನ್ನು ಬಿಟ್ಟು ಇನ್ಯಾರನ್ನ ನೋಡಲಿ ಅಂತ ಪ್ರೀತಿಯಿಂದ ಹೇಳ ಶಕ್ತಿ. ಅವನ ಮಾತು ಕೇಳಿ ಹಿತ ನಾಚಿಕೆಯಿಂದ ಕೆಂಪಾದ್ಲು. ಶಕ್ತಿ, ಮಾವ ಬಂದಿದ್ದಾರೆ ಎಂದ ಅವನಮ್ಮನ ಧ್ವನಿ ಕೇಳಿ ತಿರುಗ್ದ. ಅಲ್ಲಿ ಅವಂತಿ ತನ್ನ ತಂದೆ ತಾಯಿ ಜೊತೆಗೆ ನಿಂತಿದ್ಲು. ಹಿತ, ಇವರು ನನ್ನ ಮಾವ, ಅತ್ತೆ, ಇವಳು ಅವಂತಿ ಅಂತ ಮೂವರನ್ನ ಪರಿಚಯಿಸ್ತಾ ಶಕ್ತಿ. ನಮಸ್ಕಾರ ಅಂತ ಹಿತ ಕೈ ಮುಗಿದ್ಲು ಎಲ್ರಿಗೂ. ಹಿತ, ಅವಂತಿ ನನ್ನ ಜೊತೆಗೆ ಬೆಳೆದವಳು. ಮಾವ, ನಿಮ್ಮ ಮಗಳ ಮೇಲೆ ನನಗೆ ಯಾವುದೇ ಒಲವು ಇಲ್ಲ ಅಂತ ನಿಮಗೆ ಗೊತ್ತಲ್ವಾ ಅಂದ ಶಕ್ತಿ. ಲೇ, ಎಷ್ಟು ಸಲ ಹೇಳ್ತೀಯೋ, ನಿನಗೆ ಪ್ರೀತಿ ಆಯಿತು ಅಂತ ಕೇಳಿ ನಮಗೆ ಶಾಕ್ ಆಯಿತು, ಹ್ಯಾಪಿಯಾಗಿರಿ ಅಂತ ಇಬ್ಬರನ್ನು ಆಶೀರ್ವದಿಸಿದ್ರು ಶಕ್ತಿಯ ಮಾವ. ಮದುವೆ ಶಾಸ್ತ್ರಗಳೆಲ್ಲ ಮುಗಿದು ಎಲ್ಲರೂ ಫೋಟೋ ತೆಗೆಸ್ಕೊಂಡು ಹೊರಟ್ರು. ಶಕ್ತಿ ಅನುಳನ್ನು ಕೂಡ ತನ್ನ ಜೊತೆಗೆ ಕರ್ಕೊಂಡು ಹೋದ. ಶಕ್ತಿಯ ಮದುವೆಯನ್ನು ಕನಕ ಅವರು ಅಷ್ಟೊಂದು ಅದ್ಧೂರಿಯಾಗೇನು ಮಾಡಲಿಲ್ಲ. ಅಮರೇಶ್ ಎಷ್ಟೇ ಕೇಳಿದ್ರು ಮಗನಿಗೆ ದೃಷ್ಟಿ ತಗಲುತ್ತೆ ಅನ್ನೋ ಕಾರಣಕ್ಕೆ ಬೇಡ ಅಂದಿದ್ರು ಅದ್ಧೂರಿಯಾಗಿ ಮದುವೆ ಮಾಡೋದು. ಮದುವೆ ಎಲ್ಲ ಮುಗಿದು ರಾತ್ರಿ ಹಿತ ರೂಮ್ ಒಳಗಡೆ ಸ್ವಲ್ಪ ಆತಂಕದಿಂದಲೇ ಕಾಯ್ತಿದ್ಲು ಶಕ್ತಿಗೋಸ್ಕರ. ಶಕ್ತಿ ರೇಷ್ಮೆ ಪಂಚೆ ಮತ್ತು ಶರ್ಟ್ ಧರಿಸಿ ಯಾರಿಗೂ ತಿಳಿದಂತೆ ಬೆಕ್ಕಿನಂತೆ ರೂಮ್ ಒಳಗಡೆ ಬಂದ. ಅವನ ಹೆಂಡತಿ ಉಗುರು ಕಚ್ತಾ ಆತಂಕ ಮತ್ತು ನಾಚಿಕೆಯಿಂದ ತತ್ತರಿಸ್ತಾ ಇರೋದನ್ನು ಆನಂದಿಸ್ತಾ ಸದ್ದಿಲ್ಲದೆ ಬಾಗಿಲು ಹಾಕಿ ಅವಳ ಹತ್ರ ಬಂದ. ಅವಳು ಗಾಬರಿಯಿಂದ ಕಿಟಕಿಯ ಸರಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ತನ್ನ ಹೆಜ್ಜೆಯ ಸದ್ದು ಕೂಡ ಅವಳಿಗೆ ಕೇಳಿಸಬಾರ್ದು ಅಂತ ಎಚ್ಚರಿಕೆಯಿಂದ ಹತ್ರಕ್ಕೆ ಬಂದವನು ಅವಳ ಸಪೂರ ಸೊಂಟದ ಮೇಲೆ ಕೈ ಇಟ್ಟು ಗಟ್ಟಿಯಾಗಿ ಹಿಡ್ಕೊಂಡ. ಅವಳು ಒಮ್ಮೆಲೆ ಉಸಿರು ಬಿಗಿ ಹಿಡಿದು ಪ್ರತಿಮೆಯಂತೆ ನಿಂತು ಬಿಟ್ಲು. ಶಕ್ತಿ ಅಂತ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ತಡಬಡಾಯಿಸ್ತಾ ಕರೆದ್ಲು ಹಿತ. ಅವಳು ಶಕ್ತಿ ಅಂತ ಕರೆದಾಗ ಅವನಿಗೆ ತನ್ನ ಹೆಸರೇ ಹೊಸದಾಗಿ ಕೇಳಿಸಿತ್ತು. ಆ ಪ್ರೀತಿಯ ಕರೆ ಅವನ ರಕ್ತದಲ್ಲಿ ಹರಿದು ಹೃದಯವನ್ನು ತಲುಪಿತ್ತು. ಅವನ ಕೈಗಳು ಅವಳ ಹೊಟ್ಟೆಯ ಮೇಲೆ ಚಲಿಸಿ ತನ್ನತ್ತ ಗಟ್ಟಿಯಾಗಿ ಎಳ್ಕೊಂಡ. ಅವಳ ಕಿವಿ ಹತ್ರ ಅವನ ಬಿಸಿ ಉಸಿರು ತಗಲ್ದಾಗ ಇನ್ನೊಮ್ಮೆ ಹೇಳು ಅಂದ ಕಾಮನೆಯ ಧ್ವನಿಯಲ್ಲಿ. ಹಿತ ಪೂರ್ತಿಯಾಗಿ ಮೈಮರೆತು ಗಂಡನ ಎದೆಯ ಮೇಲೆ ವಾಲಿ ಶಕ್ತಿ ಅಂದ್ಲು ಮಂದಹಾಸದೊಂದಿಗೆ. ಅವಳ ಮುಖವನ್ನು ತನ್ನತ್ತ ತಿರುಗಿಸ್ತವನು ಅವಳ ಮುಖದ ಮೇಲೆ ತನ್ನ ಬೆರಳಿನಿಂದ ತೀಡ್ತಾ ಕಣ್ಣು ಕಿವಿ ಮೂಗು ದಾಟಿ ಬಂದ ಅವನ ಬೆರಳುಗಳು ಅವಳ ತುಟಿಗಳ ಮೇಲೆ ಪಯಣಿಸಿದಾಗ ಅವಳು ನಿಲ್ಲೋಕ್ಕಾಗದೆ ತೂಗಾಡ್ತಿದ್ಲು. ಅವಳ ಕಾಲ್ಬೆರಳುಗಳು ನೆಲವನ್ನು ಗಟ್ಟಿಯಾಗಿ ಹಿಡಿದಿದ್ವು. ಕಣ್ಣುಗಳನ್ನು ತೆರೆದೆ ತನ್ನ ಕೆಂಪಾದ ಮುಖವನ್ನು ಅವನ ಎದೆಯಲ್ಲಿ ಮರೆ ಮಾಡೋಕೆ ಯತ್ನಿಸಿದ್ಲು. ಅವನು ಅವಳ ಬೆರಳುಗಳನ್ನು ಕೆಳಗಿಳಿಸಿ ತಡೆದ.
ಇನ್ನು ತಡೆಯೋಕೆ ಸಾಧ್ಯವಿಲ್ಲ ಅನ್ನುವಂತೆ ಅವಳು ಕಣ್ಣು ತೆರೆದಾಗ ಅವನ ಹತ್ರ ಬಂದು, ಇವತ್ತು ಬೇರೇನೂ ಇಲ್ಲ, ಬರೀ ನಮ್ಮ ಸಂಗಮ ಮಾತ್ರ ಅಂದ ಮೋಹಕವಾಗಿ. ಅವಳ ಸೊಂಟವನ್ನು ಬಳಸಿ ಎತ್ತಿ ತನ್ನ ಮುಖಕ್ಕೆ ಎದುರಾಗಿ ಹಿಡ್ಕೊಂಡವನು ಅವಳ ಕಣ್ಣುಗಳಲ್ಲಿನ ಕಾಮನೆಯನ್ನು ಸವಿತಾ ಅವಳ ತುಟಿಗಳನ್ನು ಮೆಲ್ಲಗೆ ಸೆರೆ ಹಿಡಿದ ಶಕ್ತಿ. ಇಬ್ಬರ ಉಸಿರಾಟದ ವೇಗ ಹೆಚ್ಚಾಯಿತು. ಅವಳನ್ನು ಎತ್ಕೊಂಡು ಹೋಗಿ ಟೇಬಲ್ ಮೇಲೆ ಕೂರಿಸ್ದ. ಅವಳ ಸೀರೆಯನ್ನು ಸರಿಸಿದವನು ನಾಚಿಕೆಯಿಂದ ಕೂತಿದ್ದವಳ ಸೌಂದರ್ಯವನ್ನು ಕಣ್ಣುಗಳಿಂದಲೇ ಸವಿತಾ, ಇನ್ನು ತಾಳ್ಮೆ ಇಲ್ಲ ಅಂದ ಮೈಮರೆತು ಶಕ್ತಿ. ಇಬ್ಬರ ದೇಹದಲ್ಲೂ ಬಿಸಿ ಏರಿತ್ತು. ಹೆಂಡತಿಯನ್ನ ಅಪ್ಪಿ ಹಾಸಿಗೆ ಮೇಲೆ ಮಲಗಿಸಿದವನು ನಿಧಾನವಾಗಿ ಅವಳನ್ನ ಆಭರಣಗಳಿಂದ ಮತ್ತೆ ಉಡುಪಿನಿಂದ ಮುಕ್ತಗೊಳಿಸ್ದ. ಅವಳ ಸೌಂದರ್ಯವನ್ನ ಅಣು ಅಣುವಾಗಿ ಆನಂದಿಸ್ತಾ ಅವಳ ತುಟಿಗಳ ಮೇಲೆ ತನ್ನ ಪ್ರೇಮದಾಟ ಶುರು ಮಾಡಿದಾಗ ಅವಳ ಬೆರಳುಗಳು ಅವನ ಬೆನ್ನಿನ ಮೇಲೆ ಗಟ್ಟಿಯಾಗಿ ಬಿಗಿದ್ವು. ಇಬ್ರು ತಮ್ಮನ್ನ ತಾವು ಮರೆತು ಪ್ರೇಮದ ಸಾಗರದಲ್ಲಿ ಮುಳುಗಿರುವಾಗ ಅವರ ರೂಮ್ ಬಾಗಿಲು ತಟ್ಟೋ ಸದ್ದು ಕೇಳಿಸ್ತು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.